ಏನಾದ್ರು ಹೇಳಿ. ಹೆಂಗ್ ಬರ್ದಿದ್ದೀರಾ ದೇವರೇ ಗೊತ್ತು. Another one. ಹೊಸದಾಗಿ ಏನೋ ಅಂತೀವಿ. ನನ್ನ ಆಸೆಗೂ ಮೀನಿಂಗ್ ಇರ್ಬೋದಾ ಯಾವ ನಿಂಗ್ ಗೊತ್ತು. ಹಾಯ್ ಹಲೋ ನಮಸ್ಕಾರ. ಸೊ ನಿಮಗೆಲ್ಲ ಗೊತ್ತೇ ಇದೆ, ವ್ಲಾಗಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇನ್ನು ಮುಂದೆ. ಸೊ ನಾನು ಕಾಲೇಜಲ್ಲಿ ಏನೇನು ಮಾಡ್ತೀವಿ, ನನ್ನ ಡೈಲಿ ಲೈಫ್ ಹೆಂಗಿರುತ್ತೆ, ಅ ಡೇ ಇನ್ ಅ ಲಾಯರ್ಸ್ ಲೈಫ್ ಏನಂತ ಹೇಳ್ಬೋದು, ಲಾಯರ್ಸ್ ಡೇ ಔಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಕಾಲೇಜಲ್ಲಿ ಏನೇನು ಮಾಡ್ತೀವಿ, ಏನೇನು ನಡೆಯುತ್ತೆ ಎಲ್ಲ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕು. ಆ್ಯಂಡ್ ಜೊತೆಗೆ ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆ್ಯಂಡ್ ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡ್ತೀನಿ. ಇವಾಗಲಿಂದಾನೇ ಶುರು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಗಾಯ್ಸ್, ಒಂದು ವಿಷಯ ಹೇಳೋದು ಮರ್ತೆ. ನನ್ನ ಕಾಲೇಜು ಡೈಲಿ ಸ್ಟಾರ್ಟ್ ಆಗೋದು 8 ಗಂಟೆಗೆ. ಸೊ ಇವಾಗ ಟೈಮ್ ಬಂದು 8:15 ಆಗಿದೆ. ಯಾಕಂದರೆ ಇವತ್ತು ನಮ್ಮದು ಫಸ್ಟ್ ಕ್ಲಾಸ್ ಇರಲಿಲ್ಲ, ನಿನ್ನೆ ಎಕ್ಸಾಮ್ ಮುಗಿದಿದೆ. ಸೊ ಇವತ್ತು ಕ್ಲಾಸ್ ನಮ್ಮದು 9 ಗಂಟೆಗೆ ಶುರು ಆಗುತ್ತೆ. ಇವಾಗ ಹೋಗ್ತಾ ಇದ್ದೀನಿ. ಹೋಗ್ತಾ ತಿಂಡಿ ಮಾಡೋಣ. ತಿಂಡಿ ಮಾಡಿಬಿಟ್ಟು ಡೈರೆಕ್ಟ್ ಕಾಲೇಜ್ಗೆ ಹೋಗೋಣ. ಕಾಲೇಜಲ್ಲಿ ನಮ್ಮ ಕೆಫೆಟೇರಿಯಾ ಹೆಂಗಿದೆ ಅಂತ ತೋರಿಸ್ತೀನಿ. ಕೆಫೆಟೇರಿಯಾ ಸ್ವಲ್ಪ ಕುತ್ಕೊಂಡು ಕರೆಕ್ಟ್ 9 ಗಂಟೆ ಕ್ಲಾಸ್ಗೆ ಹೋಗೋಣ. ಸಿ ಹಂಗೆ ದೋಸೆ ತಿಂತಾಯಿದ್ದೀನಿ. ದೋಸೆ ಇದು ನಾನು ಡೈಲಿ ತಿನ್ನುವಂಥ ಜಾಗ. ಸೊ ದೋಸೆ ತಿಂದ್ಬಿಟ್ಟು ಕ್ಲಾಸ್ಗೆ ಹೋಗಿ. ನಮಸ್ತೆ ಅಂಕಲ್, ಏನು ಸಮಾಚಾರ? क्या बात है यार. I am doing vlogging from today. Oh wow. Every week I'll be posting 2 to 3 videos. Okay. So this is first video. First video में आप आ गए. अभी आप कितना लकी हो. My pleasure. ಕಾಣಿಸ್ಕೋಬೇಕು ನೀವು ವಿಡಿಯೋದಲ್ಲಿ. ಏನಾದ್ರು ಹೇಳಿ. ನಮ್ಮ ಕಾಲೇಜ್ ಕೆಫೆಟೇರಿಯಾ ಇದು. ಅಣ್ಣ ಬನ್ನಿ ಅಣ್ಣ, ಸ್ಕ್ರೀನಲ್ಲಿ ಬನ್ನಿ. ಅಕ್ಕನ ನಿಲ್ಸೋಣ. ಮಂಜು ಕುछ बोलो. नया यूट्यूब चैनल शुरू करो. टेल समथिंग. ಅಣ್ಣ ಬನ್ನಿ ಅಣ್ಣ, ಏನಾಗಲ್ಲ. Go and study. ಯಾವ ಥರ ಅಂದ್ರೆ ಫುಲ್ ರಿಚ್ ಆಗಿ ತೋರಿಸ್ತಾನ ಬನ್ನಿ ನಿಮ್ಮನ್ನ. ಯಾಕೆ? ಅಲ್ವಾ? ಹಾಂ No, it should be simple and natural. ಹಾಂ What we are, it should be. ಮಾತಾಡ್ತಿದ್ದೀರ ಅಷ್ಟೇ ಸಾಕಣ. ವ್ಲಾಗಿಂಗ್ ಮಾಡ್ತಾ ಇದೀನಿ ರೀ, ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಕ್ಲಾಸಲ್ಲಿ ಲಾಯರ್ಸ್ ಡೇ ಔಟ್ ಅಂತ, ಅ ಡೇ ಇನ್ ಲಾಯರ್ಸ್ ಲೈಫ್. ಪ್ರಿಪೇರ್ ಎಲ್ಲ ಆಗಂಗಿಲ್ಲ ಲಾಗಲ್ಲಿ. ಏನಿದೆ ಇದು ಕ್ಯಾಂಡಿಡೇಟ್ ಹೇಳಿ ಏನಾದರೂ. ಹೆಂಗಿತ್ತು ಮಿಡ್ ಟರ್ಮ್? ಹೌದಾ? ಎಷ್ಟು ಬರುತ್ತೆ ಮಾರ್ಕ್ಸ್? ತಪ್ಸು ಬಂದಿಲ್ಲ ಇವತ್ತು. ತಪ್ಸು ಮೇನ್ ಕಂಟೆಂಟ್ ನಮ್ಮದು. ಅಬ್ಬಾ ಫೇರ್ವೆಲಲ್ಲಿ ಬರುತ್ತಿದ್ದು. ಟೆಲ್ ಸಮಥಿಂಗ್. ಹೌದು, ಅವಾಜ್ ಮಿಡ್ ಟರ್ಮ್. ಇದೆಲ್ಲ ಫೇರ್ವೆಲ್ ಅಲ್ಲಿ ಆಡಿಟೋರಿಯಂ ಅಲ್ಲಿ ಬರುತ್ತೆ. ಅದಕ್ಕೆ ವಿಡಿಯೋ ಮಾಡ್ತಿರೋದು.
ಸ್ವರೂಪ್ ಅವರೇ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ಒಂದು ವಿಷಯಕ್ಕೆ ಒಂದು ಖುಷಿ ಆಗೋದು ಏನಂದ್ರೆ ಹಾ. ಮುಗೀತು, ಎಕ್ಸಾಮ್ ಮುಗೀತು. ಹಾ. ಒಂದೇ ವಿಷಯಕ್ಕೆ ನಂಗೆ ಬಹಳ ಖುಷಿ ಆಗ್ತಿದೆ. ಹಾ. ಹೆಂಗ್ ಬರ್ದಿದ್ದೀರಾ ಅಂತ ದೇವರಿಗೆ ಗೊತ್ತು. Wait a minute. Who are you? ನೀವೇ ಬರ್ಲಿಲ್ಲ ಫಸ್ಟ್ ಕ್ಲಾಸು? ಸರ್ ಬಿಡ್ಲಿಲ್ಲ 5 ನಿಮಿಷ ಲೇಟ್. ಯಾರೋ ಲಾರಿ ಅವ್ರು ಡಿವೈಡರ್ ಮೇಲೆ ಹಚ್ಚಿದ್ರೆ ನನ್ನ ಪ್ರಾಬ್ಲಮಾ? ಸಿಜಾ ಬಾಮ ಇಲ್ಲಿ. ಭರತ್ ಭರತ್ ಕರಿಯ ಜಿಮ್ 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 ಡಿಸ್ಕಷನ್. ಮಾಮ ಏನು ಡೈಟ್ ಏನು? ಕಂಟೆಂಟ್ ಇದು ಬದನೆಕಾಯಿದು ಗಂಟೆನಾ? ಏನು ಮಾಮ ಈ ಥರ ಕಂಡು ಕೊಡ್ತಿದ್ಯಾ? ನಿನ್ಗೊಂದು 2,000 ಆಯ್ತು. 10,000 ಬಂದ್ರೆ ನಿಂಗೆ 2,000. ಅಮ್ಮ ಇವನು ವಿಡಿಯೋ ಮಾಡ ಹಾಂ ವಿಡಿಯೋ ಮಾಡ ಕಿಪಿ ಕಿರ್ತಿಗಿಂತ ಜಾಸ್ತಿ ಹುಡುತ್ತೆ ಅಂತ ಅವ್ನು ಮಂಜಾಣ ಇದಾರಲ್ಲ, ಒಳ್ಳೇದು ಒಳ್ಳೇದು. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಡನ್. ನೂರುದ್ದೀನ್ ಹಾಂ ಹೇಳು. ವ್ಲಾಗಿಂಗ್ ಮ್ಯಾಮ್ ಫ್ರಮ್ ಟುಡೇ ಆನ್ವರ್ಡ್ಸ್ ನ್ಯೂ ಚಾನಲ್. ಹೆಂಗೆ ಕೂತ್ಕೊಂಡು ಮಗ ಸೆಂಟ್ರಲ್ಲಿ म्हणजे मालूम है ना शिवाजीनगर का स्टेशन ಇಲ್ಲ ನೋಡಿಲ್ಲ ಇನ್ನ. ಬಾಲಣ್ಣ ಏನಾದ್ರು ಹೇಳಪ್ಪ. ಹೊಸ ಚಾನಲ್ ಓಪನ್ ಮಾಡಿದ್ದೀನಿ, ಏನಾದ್ರು ಹೇಳು. ಕಂಟೆಂಟ್ ಬೇಕು. ನೋಡ್ತಾ ಇರಿ ನಗ್ತಾ ಇರಿ. Another one. ಯಾವುದೋ ಸಾಂಗ್ ಡೆಡಿಕೇಟ್ ಮಾಡಿದ್ರು ಆಡೋದನ್ನ. ಇವನು ಬಿಸಿ ಹೆಂಡತಿ ಜೊತೆ ಡಿಸ್ಟರ್ಬ್ ಮಾಡಬಾರ್ದು. ನೀವು ಹೆಂಗ್ ಡಿಸ್ಟರ್ಬ್ ಮಾಡ್ತೀರಾ ಹೇಳಿ? ಹೆಂಡತಿಗೆ ಟೆನ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇವಳು ಮಾತ್ರ ಟೆನ್ಷನ್ ಅವ್ರು ಹೇಳ್ತೀನಿ. ಅವ್ರನ್ನ ಯಾಕೆ ನೀನು ಮೀಟ್ ಮಾಡಿಸ್ಬೇಕು? ಅವ್ರು ಮೀಟ್ ಮಾಡಬೇಕು, ನೀನು ಯಾಕೆ ಮೀಟ್ ಮಾಡಬೇಕು ಅವ್ರನ್ನ? ಮಸೂಡ ಅಪ್ಪಿ ತಪ್ಪೇನೋ ಮೀಟ್ ಮಾಡಿಸ್ಬಿಡಿ ಅಷ್ಟೇ. ಆಮೇಲೆ ಫುಲ್ ಕಂಟೆಂಟ್ ಮಾಮ. ಪಕ್ಕ 10 ಮಿಲಿಯನ್ ವ್ಯೂಸ್ ಇದಕ್ಕೆ. ಏನು ಹಾಕೋದು ಇಷ್ಟದಾಗ ಮಾತಾಡಿ ಕಿವಿಗೆ ಬೀಳಿಲ್ಲ, ಇವಾಗ ಮಾತಾಡಿ ಕಿವಿಗೆ ಬಿದ್ದೈತೆ ನೋಡೋರಿಗೆ. ನೋಡ್ತಾ ಇದ್ರಾ? ಏನೋ ಅಪ್ಪ ಹೊಸದಾಗಿ ಏನೋ ಅಂತ ನನ್ನ ಆಸೆಗೂ ಮೀನಿಂಗ್ ಇರ್ಬೋದಾ ಯಾವ ನಿಂಗ್ ಗೊತ್ತು. ಫುಲ್ ಇದಕ್ಕಿಂತ ಕಂಟೆಂಟ್ ಬೇಡ ನನಗೆ. ಏನಂತಿದೀಯೋ? ಗ್ಯಾರಂಟಿ 1 ಮಿಲಿಯನ್ ವ್ಯೂಸ್ ನನಗೆ. ಬನ್ರಿ ರಾಜೇಶ್ವರಿ ಹೇಳಿ, ನಮ್ಮ ಆಡಿಯನ್ಸ್ ಏನಾದ್ರು ಹೇಳಿ. ಫೋಟೋ ಅಲ್ಲ, Sit no. They come little this side. मंजू आज से फर्स्ट वीडियो में तुम लोग आ रहे हो, कुछ बोलो. ಮಂಗಳೂರು ಏನಾಯ್ತು ಗೊತ್ತಾ? ಎಂತ ಮರೆ. You guys, you can see your face in my mirror. ಅವ್ರು Hey, that's it. ಕಳ್ಸ್ಕೊಡ್ತೀನಿ ನೀ. Give. ಮಂಜು ಅಭಿ ಕ್ಯಾ ಕರ್ನೆ ಅಭಿ ये बोलो. Second, ಗೈಸ್ ಇವರಿಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ, ಬಟ್ ಕಲಿತಾ ಇದ್ದಾರೆ, ಆದಷ್ಟು ಬೇಗ ಕಲಿತಾರೆ. ಅವಾಗ ಇಂಗ್ಲೀಷಲ್ಲಿ ಮಾತಾಡ್ತಾರೆ. Don't frame. वो कैमरा में आएगा, बीच में हाथ आएगा. What are you doing? ಬಟ್ ಇವತ್ತು What are you going to do? नथिंग ब्रो. Okay. So today what are you going to do? जोर से बोलो.
अभी लाइब्रेरी जाएंगे. We are going to go to library. Then we will work on the memorial. And check Meanwhile, you will fight for many more times. ಆಯ್ತು No, that we have to submit before 31st. Yeah. We will show you that. ಲೆಟ್ಸ್ ಸಿ ನಾನು ಹೇಳ್ತೀನಿ And I miss you too. So, ನಾನು ಹೇಳ್ತಿದ್ದೆ ಆಲ್ರೆಡಿ ಕ್ಲಾಸಲ್ಲಿ. Papa, I'll come fast. Okay, bye guys. Bye. Hello guys. We are in library now. So we are doing a moot court research for moot court competition. Which college? Really? I don't care about the college. I don't care about the field which I am playing. She is the researcher and I am the speaker number 2. And he is speaker number 1. So please wish us all the luck. God is We- not understand what is speaker one. ದೇ ವಿಲ್ ಅಂಡರ್ಸ್ಟ್ಯಾಂಡ್. ನೋಡ್ರಪ್ಪ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಇವಾಗ ಕೋರ್ಟಲ್ಲೆಲ್ಲ ಆರ್ಗ್ಯುಮೆಂಟ್ ಮಾಡ್ತೀವಲ್ಲ, ಆ ಥರ ಮೂಟ್ ಕೋರ್ಟ್ ಅಂತ ಒಂದು ಪ್ರಾಕ್ಟೀಸ್ ಇರುತ್ತೆ ಕಾಲೇಜಲ್ಲಿ. ಅಂದರೆ ಹೈಪೋಥೆಟಿಕಲ್ ನಕಲಿ ಒಂದು ಕೇಸ್ ಕೊಡ್ತಾರೆ, ಅದನ್ನು ತೊಗೊಂಡೋಗಿ ನಾನು ಪಿಟಿಷನರು ಅಥವಾ ರೆಸ್ಪಾಂಡೆಂಟ್ ಅಂತ ಹೇಳ್ತಾರೆ. ಪಿಟಿಷನರ್ ಆದರೆ ನಾನು ಪಿಟಿಷನರ್ ಆಗಿ ಹೋಗಿ ಆರ್ಗ್ಯುಮೆಂಟ್ ಮಾಡೋದು, ಅಪೋಸಿಟ್ ಪಾರ್ಟಿ ಬಂದು ರೆಸ್ಪಾಂಡೆಂಟ್ ಆಗಿ ಆರ್ಗ್ಯೂ ಮಾಡ್ತಾರೆ. ಸೊ ಇದು ಒಂದು ಪ್ರಾಕ್ಟೀಸ್ ನಮಗೆ ಫ್ಯೂಚರಲ್ಲಿ ಆರ್ಗ್ಯೂ ಮಾಡೋಕ್ಕೆ ನಮಗೆ ಈಸಿ ಆಗಲಿ ಅಂತ. ಸೊ ಆ ಥರದ್ದು ಕಾಂಪಿಟೇಷನ್ ಇದೆ ಡೆಲ್ಲಿಯಲ್ಲಿ. ಅಲ್ಲಿಗೆ ನಾವು 3 ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. 3 ಜನ ಯಾವ ಥರ ಅಂದರೆ ಇವರು ರಿಸರ್ಚರಾಗಿ ಕೆಲಸ ಮಾಡ್ತಾರೆ. ಬಟ್ ಐ ವಿಲ್ ನೋ. ಸೊ ನಾನು ಸ್ಪೀಕರ್ ನಂಬರ್ 2, ಅವನು ಸ್ಪೀಕರ್ ನಂಬರ್ 1. ಸೊ ನೋಡಿ ನಮ್ಗೆ ಪ್ರಿಪ್ರೇಷನ್ ನಡೀತಾ ಇದೆ. ಕೇಸ್ಗಳೆಲ್ಲ ನಡೀತಾ ಇದೆ. बताना कुछ मूड कोर्ट के बारे में. हाँ, फर्स्ट टाइम वी आर गोइंग इन फर्स्ट टाइम वी आर ट्रैवलिंग इन फ्लाइट. यस ना 3 जन. दो दिन बोल बा जस्टिफाई कर. So we are working on a moon proposition. अभी मजा आएगा ना भिड़ो. We have Sagar with us. So we will be working and we will be contributing academically, intellectually. All credit goes to me. I have nurtured him in such a way. Oh my God! He is taking up the responsibilities and he is more focused. ಜೈ ಜೈ तुम्हारा बोलो ಗೈಸ್. ಇನ್ನೊಂದು ಆಶ್ಚರ್ಯ ಏನಂದರೆ, ನಾವು 3 ಜನ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ. 3 ಜನ ಕ್ಲೋಸ್ ಫ್ರೆಂಡ್ಸು. ನಾನು ಹಿಂದೂ, ಇವಳು ಕ್ರಿಶ್ಚಿಯನ್ನು, ಅವನು ಮುಸಲ್ಮಾನ್. ಫುಲ್ ಸೆಕ್ಯುಲರಿಸಮ್ ಇಲ್ಲೇ ಇದೆ. ತಲೆಗಾಲ ಆಯಿತು ಗೈಸ್, ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಗೈಸ್ ಇನ್ನೂ ಲೈಬ್ರರಿಯಲ್ಲೇ ಇದ್ದೀನಿ, ನೋಡ್ಬೋದು. ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ ಇಲ್ಲಿ. ಟೈಮು 5:30 ಆಗಿದೆ ಇವಾಗ. 7 ಗಂಟೆ ಕ್ಲೋಸ್ ಆಗುತ್ತೆ ಲೈಬ್ರರಿ. ನಾನು ಒಂದು ಆಲ್ಮೋಸ್ಟ್ 6:30 ತನಕ ಇರ್ತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಕೆಲಸ ಇದೆ, ರಿಸರ್ಚ್ ಮಾಡ್ತಾಯಿದ್ದೀನಿ. ಸರಿ, ಮತ್ತೆ ಸಿಗ್ತೀನಿ ನಿಮಗೆ. ಆರೂವರೆಗೆ ಆಚೆ ಬರ್ತೀನಿ ಅಂತ ಹೇಳಿದ್ದೆ ಲೈಬ್ರರಿಯಿಂದ. 6 ಗಂಟೆಗೆ ಆಚೆ ಬಂದಿದ್ದೀನಿ, ಯಾಕಂದರೆ ಜಿಮ್ಮಿಗೆ ಬೇರೆ ಹೋಗಬೇಕು. ಯೂಶ್ವಲಿ ನಾನು 6 ಗಂಟೆ ತನಕ ಇರೋದು ಡೈಲಿ. ನಂದು ಕಾಲೇಜ್ ಬಂದು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. ಬಟ್ ನಾವು 12 ಗಂಟೆಯಿಂದ ಸಂಜೆ 5-6 ಗಂಟೆ ತನಕ ಲೈಬ್ರರಿಯಲ್ಲೇ ಇರ್ತೀವಿ. ಯಾಕಂದರೆ ಮನೆಗೆ ಹೋಗಿ ಆದರೂ ಏನು ಮಾಡೋದು ಹೇಳಿ, ಸುಮ್ಮನೆ ಡೈವರ್ಟ್ ಆಗಿಬಿಡ್ತೀವಿ. ಮನೆಗೆ ಹೋದರೆ ಮಲ್ಕೊಳ್ಳೋದು, ಮತ್ತು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಫೋನು. ಸೊ ಕಾಲೇಜಲ್ಲೇ ಇದ್ದರೆ ಮತ್ತು ನಮ್ಮ ಕೆಲಸ ಜಾಸ್ತಿ ಇರುತ್ತೆ, ಅಸೈನ್ಮೆಂಟು ಅದು ಇದು ಅಂತ ಕೊಡ್ತಾನೆ ಇರ್ತಾರೆ ಕಾಲೇಜಲ್ಲಿ. ಸೊ ಇವಾಗ ಆಚೆ ಬಂದೆ, ಇವಾಗ ಜಿಮ್ಗೆ ಹೋಗಬೇಕು. ಗೊತ್ತಿಲ್ಲ ಜಿಮ್ಮಲ್ಲಿ ವಿಡಿಯೋ ಮಾಡ್ತೀನೋ ಇಲ್ವೋ, ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಜಿಮ್ಮಲ್ಲೂ ಕೂಡ. ಸೊ ಮತ್ತೆ ಸಿಗ್ತೀನಿ
ಸಂಜೆ ಇನ್ನೊಂದು 2 ಅವರ್ ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ಕ್ಲೋಸ್ ಮಾಡೋಣ ಇವತ್ತಿನ ದಿನ. ಸಿ ಯು. ಸೊ ಗಾಯ್ಸ್, ಟೈಮ್ ಫಾರ್ ವರ್ಕೌಟ್. ಜಿಮ್ಗೆ ಹೋಗ್ತಾ ಇದ್ದೀನಿ ಇವಾಗ. ಆಲ್ಮೋಸ್ಟ್ ಒಂದು 10 ಡೇಸ್ ಆಯ್ತು ಜಿಮ್ ಮಾಡಿ ಇವಾಗ ನಾನು, ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇತ್ತಲ್ಲ, ಜಿಮ್ಗೆ ಹೋಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ ಏನೇನು ವರ್ಕೌಟ್ ಮಾಡ್ತೀನಿ, ರೂಟೀನ್ ಹೇಗಿರುತ್ತಂತ. ಬಟ್ ಐ ಥಿಂಕ್ ನಾನಿವತ್ತು ಜಾಸ್ತಿ ಏನು ವರ್ಕೌಟ್ ಮಾಡಲ್ಲ, ವಾರ್ಮಪ್ ಮಾಡ್ತೀನಿ ಅಷ್ಟೇ, ಯಾಕಂದರೆ ಗ್ಯಾಪ್ ಆಗಿದೆಯಲ್ಲ ತುಂಬ ದಿನ. ಸೊ ಬನ್ನಿ, ಜಿಮ್ಮಲ್ಲಿ ಸಿಗ್ತೀನಿ ನಿಮಗೆ. ಏನು ಮಾತಾಡ್ತೀವಿ ಹೇಳು, ಏನಾದರೂ ಹೊಸ ಚಾಲೆಂಜ್ ಶುರು ಮಾಡಿದ್ದೀನಿ ಹೇಳು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಫುಲ್ ಡೇ ಹೇಗಿತ್ತು ಅಂತ. ಬೆಳಿಗ್ಗೆ ಕಾಲೇಜಿಂದ ಶುರುವಾಗಿ ಆಮೇಲೆ ಲೈಬ್ರರಿ, ಆಮೇಲೆ ಜಿಮ್ಮು, ಆಮೇಲೆ ಮಧ್ಯದಲ್ಲಿ ತಿಂಡಿ ಊಟ ಮಾಡಿದ್ದೆಲ್ಲ ತೋರಿಸ್ತೇನೆ ನಿಮಗೆ. ಸೊ ಇದೇ ನಮ್ಮದು, ಇದು ಆ್ಯಕ್ಚುಲಿ ಎವ್ರಿ ಡೇ ಹಿಂಗೆ ನಡೆಯೋದು ನಮ್ಮದು ಡೇ. ಬೆಳಿಗ್ಗೆ ಕಾಲೇಜು, ಆಮೇಲೆ ಲೈಬ್ರರಿ, ಆಮೇಲೆ ಆದರೆ ಇನ್ ಬಿಟ್ವೀನ್ ಸ್ಪೋರ್ಟ್ಸ್ ಆಡ್ತೀವಿ, ಏನಾದರೂ ಗೇಮ್ಸ್ ಆಡ್ತೀವಿ, ತಲೆಹರಟೆ ಮಾಡ್ತೀವಿ, ಫ್ರೆಂಡ್ಸ್ ಎಲ್ಲ ಸೇರ್ಕೋತೀವಿ, ಕೆಫೆಟೇರಿಯಲ್ಲಿ ಕೂರ್ತೀವಿ, ಆಮೇಲೆ ಮತ್ತೆ ಮನೆಗೆ ಬರ್ತೀವಿ, ಆಮೇಲೆ ಜಿಮ್ಮು, ಆಮೇಲೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ಡೈಲಿ ಆಚೆ ತಿನ್ನೋಕ್ಕಾಗಲ್ಲ, ನನಗಂತೂ ಆಗಲ್ಲ, ನಾನು ಭಾಳ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ. ಸೊ ಹಿಂಗೆ. ಸೊ ಇವತ್ತಿನ ದಿನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಹೇಳ್ದಂಗೆ ಇನ್ನು ಮುಂದೆ ಡೈಲಿ ವೀಕ್ಲಿ ಒಂದು ಎರಡು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾಕಂದರೆ ಅಷ್ಟು ಕಂಟೆಂಟ್ ಡೈಲಿ ಆಗಬೇಕು ಅಂದರೂ ಅಷ್ಟು ಕಂಟೆಂಟ್ ಸಿಗಬೇಕಲ್ಲ. ಡೈಲಿ ನಾನು ಅದನ್ನೇ ಮಾಡುತ್ತೋ ತೋರಿಸ್ತಾ ಹೋದರೆ ನಿಮಗೆ ಅದು ಇಷ್ಟ ಆಗದೇನೆ ಇರ್ಬೋದು. ಸೊ ಐ ವಿಲ್ ಟ್ರೈ ದ್ಯಾಟ್, ಬೇರೆ ಬೇರೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟೆಂಟ್ ಅಂದರೆ ಇನ್ ದ ಸೆನ್ಸ್ ನನ್ನ ಲೈಫಲ್ಲಿ ನಡೆಯೋದನ್ನೇ ನಾನು ತೋರಿಸೋದು. ಬಟ್ ಈ ಡೈಲಿ ಒಂದೇ ರೂಟೀನ್ ನಡೀತಾ ಇರಬೇಕಾದ್ರೆ ನಾನು ಡೈಲಿಯಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಏನಾದರೂ ಇನ್ ಬಿಟ್ವೀನ್ ಏನೋ ಇವೆಂಟ್ ಬಂತು, ಅಥವಾ ನಾನು ಎಲ್ಲಾದರೂ ಆಚೆ ಹೋದ್ನೋ, ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋದ್ವೋ, ಎಲ್ಲಾದರೂ ಫ್ರೆಂಡ್ಸ್ ಸೇರ್ಕೊಂಡ್ವೋ, ಶಾಪಿಂಗ್ ಹೋದ್ನೋ, ಸೊ ಈ ಥರ ದಿನನಿತ್ಯ ನಡೆಯುವಂಥ ಇದರಲ್ಲಿ ನಾನು ಬೇಕಾದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ಬೋದು. ಸೊ ಆ ಥರ ವೀಕ್ಲಿ ಒಂದು 2 ವಿಡಿಯೋನಾದರೂ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದಕ್ಕೆ ನಿಮ್ಮ ಸಹಕಾರ ತುಂಬ ಮುಖ್ಯ. ನಿಮ್ಮ ಪ್ರೀತಿ, ವಿಶ್ವಾಸ, ಆಮೇಲೆ ಸಪೋರ್ಟು ತೋರಿಸ್ತಾ ಹೀಗೆ. ಆ್ಯಂಡ್ ಮೇನ್ಲಿ ಲೈಕ್ ಮಾಡಿ, ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ಹೇಳಿ. ಆ್ಯಂಡ್ ಮಿಸ್ಟೇಕ್ ಮಾಡ್ತೀನಿ ಆ್ಯಕ್ಚುಲಿ, ಯಾಕಂದರೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಭಾಷೆನೂ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್ಗಳಿಗೆ ಕೆಲವೊಬ್ರು ಕನ್ನಡ ಬರಲ್ಲ, ಬಟ್ ಕನ್ನಡ ಕಲಿಸ್ಕೊಡ್ತೀನಿ ಅವ್ರಿಗೆ. ಇನ್ನೊಂದು 2 ಮಂತ್ಸಲ್ಲಿ ಪರ್ಫೆಕ್ಟ್ ಮಾಡ್ತೀನಿ ಅವ್ರನ್ನ. ಸೊ ಈ ಥರ ಏನಾದರೂ ತಪ್ಪುಗಳ ನಡೀತಾ ಇದ್ದರೆ ಹೇಳಿ, ನಮಗೆ ತಿದ್ಕೊಳ್ತೀವಿ ನಾವು. ಯಾಕಂದರೆ ಇದು ಹೊಸ ಪ್ರಯತ್ನ, ಏನೋ ಒಂದು ಹೊಸ ಟ್ರೈ ಮಾಡೋಣ ಅಂತ ಶುರು ಮಾಡ್ಕೊಂಡಿರೋದು. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.